ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ನನ್ನ ಇವತ್ತಿನ ನಾಟ್ ಡೈಲಿ ವ್ಲಾಗ್. ಇದು ವಾಟ್ ಐ ಈಟ್ ಇನ್ ಅ ಡೇ. ಸೊ ಎಸ್, ನಾನು ನಮ್ಮ ಅತ್ತೆ ಮನೇಲಿದ್ದೀನಿ. ಸೊ ಹಾಗೆ ವಾಯ್ಸ್ ಅಲ್ಲೇ ಹಾಯ್ ಹೇಳ್ಬಿಡಿ ಗೈಸ್. ಹಾಯ್. ಸೊ ಯಾ, ನಾನು ನೆನ್ನೆ ಈವ್ನಿಂಗ್ ಬಂದಿದ್ದಾಯ್ತು ಇವ್ರಿಗೆ. ಇವಳೆ ಕಷ್ಟ ಕಾಣಿಸ್ತೈತಾ ನನ್ನ ಕ್ಯಾಮ್ರಾ ಫುಲ್. ಸೊ ನೆನ್ನೆ ಈವ್ನಿಂಗ್ ಬಂದಿದ್ದಾಯ್ತು. ಬಂದು ನನ್ನ ಕಸಿನ್ ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಬಂದು. ಆ್ಯಂಡ್ ಇವಾಗ ನಂದು ಆಲ್ರೆಡಿ ವರ್ಕೌಟ್ಸ್ ಎಲ್ಲ ಮುಗೀತು. ಇವತ್ತು ಸ್ವಲ್ಪ ಫಸ್ಟ್ ನೀರು ಕುಡಿಯುವ. ನೀರು ಮತ್ತೆ ಬಿಸಿನೀರು ಮಾಡಿಕೊಟ್ಟಿದ್ರು. ಅದಾದಮೇಲೆ ಒಂದು ಗ್ಲಾಸ್ ನೀರು ಕುಡಿದು ಮತ್ತೆ ಸಖತ್ ಅರ್ಥ ಮಾಡ್ಕೊತಾರೆ ವೀಡಿಯೋಸ್ ಎಲ್ಲ ಮಾಡ್ಬೇಕಲ್ಲ. ಅದು ಆಫ್ಕೊಂಡು ಅವ್ಳ ಕೈಲಿ ಆಗಲ್ಲ ಅಂತ ಮುಖ ತೊಳಿದಲೆ ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ಟೀ ಕುಡಿಯೋಳು ಅಂದ್ರೆ ಇವಳೊಬ್ಳು ಭೂಮಿ ಮೇಲೆ. ಅಲ್ಲುಜ್ಜಿದ್ದೀನಿ. ಅವಳಿಗೆ ವೀಕ್ ಆಫ್ ಮಂಡೇ ಟ್ಯೂಸ್ಡೇ ಇರುತ್ತೆ. ಸೊ ಅಕ್ಕ ಅವಳಿಗೆ ಏನು ಬೇಕು ಹಂಗಿರೋದು. ಮತ್ತೆ ಪಾಪ ಕಷ್ಟಪಟ್ಟು ಅಡುಗೆ ಮಾಡಿಟ್ಟು ಇದ್ದಾರೆ. ನೋಡಿ ಗೈಸ್, ಹಾಸನ್ ರೊಟ್ಟಿ, ಮೆಣಸಿನ್ಕಾಯಿ ಖಾರ. ಅಲ್ಲಿ ಶೋ ಯು ಮೆಣಸಿನ್ಕಾಯಿ ಖಾರ. ನಮ್ಮಲ್ಲಿ ತುಂಬಾ ಜನಕ್ಕೆ ಫೇವ್ರೇಟ್ ಅಲ್ವಾ ಅತ್ತೆ? ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಮತ್ತೆ ಮೆಣಸಿನ್ಕಾಯಿ ಖಾರ ಇಸ್ ಲೈಕ್ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅವಳೊಬ್ಳಿಗೆ ಇಷ್ಟ ಆಗಲ್ಲ. ಸೌಂಡ್ ಕಡಿಮೆ ಇಡು ಚಿನ್ನ, ನಂಗೆ ಕಾಪಿ ರೈಟ್ಸ್ ಬರುತ್ತೆ. ಅವಳೊಬ್ಳಿಗೆ ಮಾತ್ರ ಇಷ್ಟ ಆಗಲ್ಲ ರೊಟ್ಟಿ. ಅವಳು ಏನಾದ್ರು ಫಾರಿನ್ ತಿಂಡಿ. ಅವಳು ಮ್ಯಾಗಿ ಮಾಡಿ ಕೊಡ್ತಾರೆ, ಫಾರಿನ್ ತಿಂಡಿ. ಮ್ಯಾಗಿನ ತಿನ್ನಲ್ಲ ಅವಳು. ಅವಳಿಗೆ ಮ್ಯಾಗಿ ಮೊಸರು ಮೇಲೆ ಹಾಕೊಳ್ಳ. ಯಾವಾಗ ಬೇಕಂದ್ರೂ ಹಾಕು. ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಗೈಸ್ ಟೈಮ್ ಬಂದು 8 ಎಷ್ಟಾಯ್ತು? 8:45. 8:00ವರೆಗೆಲ್ಲ ಎಕ್ಸಸೈಸ್ ಮುಗಿಸಿ ಇವಾಗ ಆಲೇ ಬ್ರೇಕ್ಫಾಸ್ಟ್. ಸೂಪರ್ ಅತ್ತೆ, ಸೂಪರ್. ಸಕ್ಕ ಸ್ವೀಟ್ ಆಗಿದೆ ಗೈಸ್. ನಾನು ಹುಡುಕ್ತಾ ಇದ್ದೆ ಯಾವ್ದಾದ್ರು ಒಂದು ಸ್ವೀಟ್ ಮಾವಿನ ಹಣ್ಣು ತಿನ್ಬೇಕು ಅಂತ ಹೇಳ್ಬಿಟ್ಟು. ಅವ್ರನಾಗ ಒಂದು ಥ್ಯಾಂಕ್ಸ್ ಹೇಳ್ಬಿಡು, ಸೂಪರ್ ಆಗವೆ ಅಂತ. ಒಂದು ಥ್ಯಾಂಕ್ಸ್ ಹೇಳು ಅಂದ್ರೆ ಅಲಸ್ನ ತಿಂದ್ಬಿಟ್ಟು ಹೇಳೋಬ್ಳು. ನಮ್ಮನ್ನ ಇಷ್ಟನೇ ಪಡಲ್ಲ ಮೊಮ್ಮಗಳು ಅಂತ ನೀನು. ಮುಂಜ ಯಾವಾಗ್ಲೂ ನಿನಗ್ ಮುಂಜಾನೆಯ ನಿನ್ಗೆ ಬಾ. ಅತ್ತೇರ್ ಮಕ್ಳೇ ಇಷ್ಟ ನಿನ್ಗೆ. ನಾನಂದ್ರೆ ಇಷ್ಟನೇ ಇಲ್ಲ ಅಂತ ಹೇಳಕ್ ಅಜ್ಜಿ ನಿನ್ನ ಏನ ಚೆನ್ನಾಗಿ ಆರೋಗ್ಯ ನೋಡ್ಕೊಳಜ್ಜಿ. ಹೆಲ್ತ್ ಚೆನ್ನಾಗಿರ್ಬೇಕು. ನಂಗೆ ಏನು ಬೇಡ, ಸುಮ್ನಿರಜ್ಜಿ. ಇವಾಗ ನನ್ಗೆ ಏನು ಬೇಡ. ಅವ್ರೇ ಕೊಟ್ರು ಇಸ್ಕತೀನಿ, ಏನು ಬೇಡ. ಅಯ್ಯೋ ಬೇಡ ಕಣಜ್ಜಿ. ಗೈಸ್ ನಮ್ಮ ಅತ್ತೆ ನೋಡಿ ನನ್ನ ಹೆಸರು ಹೇಳ್ಕೊಂಡು ನಮ್ಮ ಅಜ್ಜಿ ಹತ್ರ ಮಾತಾಡೋದು. ವಾ ಬಾರಜ್ಜಿ, ಬಾರಜ್ಜಿ ಬೆಂಗಳೂರಿಗೆ. ಮತ್ತೆ ಅತ್ತೆ ಮನೆಗೆ ಬರ್ತೀನಿ ಬಾರಜ್ಜಿ. ಅತ್ತೆ ಮನೆಗೆ ಬರ್ತೀನಿ, ಬನ್ನಿ. ನಮ್ಮತ್ತೆ ನಮ್ಮ ಅಜ್ಜನ ಫ್ರಾಂಕ್ ಮಾಡೋದು ನನ್ನ ಹೆಸರು ಹೇಳ್ಕೊಂಡು. ಬಾರಜ್ಜಿ ತೋರಿಸ್ತೀನಿ ಬೆಂಗಳೂರಲ್ಲಿ. ಬರಕ್ಕಾಗಲ್ಲ ಕಣಜ್ಜಿ. ಈಗ ಕೆಲ್ಸಕ್ಕೆ ಹೊಸ್ದಾಗ್ ಸೇರಿದೀನಿ, ಬರಕ್ಕಾಗಲ್ಲ. ಅತ್ತೆ ಮನೆಗೆ ಬೇಕಾದ್ರೆ ಒಂದ್ ರಾತ್ರಿ ಬರ್ಬೋದು ಬಾರಜ್ಜಿ. ಬಂದು ನೋಡ್ಕೊಂಡು ಹೋಯ್ತೀನಿ. ಕಳ್ಸಲ್ಲ ಕಣಜ್ಜಿ.
ಹೊಸ್ದಾಗ್ ಸೇರಿದೀನಿ. ಸರಿ ಹುಷಾರಾಗಿ ನೋಡ್ಕೊಳ್ಳೋಜಿ. ತಿಂದಿದ್ದ ಹಾ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ನಮ್ಮತ್ತೆ ನಮ್ಮತ್ತೆ ನೋಡ್ತಿದ್ದಾರೆ ಗೈಸ್. ನಮ್ಮತ್ತೆಗೆ ನಮ್ಮತ್ತೆ ಮಗಳಿಗೆ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ಸಿದ್ದೀನಿ, ತೋರಿಸ್ತೀನಿ. ಇಷ್ಟ ಆಯ್ತಾ? ಗಿಫ್ಟ್ ಬ್ಯಾಗ್ 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 ನಮ್ಮತ್ತೆ ಕೆಲ್ಸಕ್ಕೆ ಹೊರಟ್ರಿ ಇವಾಗ. ಇಷ್ಟ ಆಯ್ತಾ? ಹಾಕಿ ಓಕೆ ಕೂಲ್. ಇವಾಗ ಊಟಕ್ಕೆ ಅಂತ ಬಂದ್ಬಿಟ್ಟು ನಮ್ಮತ್ತೆ ಉಪ್ಸಾರು ಮಾಡಿಟ್ಟೋಗಿದ್ದಾರೆ. ನನ್ನ ಕಸಿನ್ನು ರೈಸ್ ಮಾಡಿಕೊಟ್ಲು ಆ್ಯಂಡ್ ಮೊಟ್ಟೆ ಬೇಯಿಸ್ಕೊಂಡಿದ್ವಿ. ಆ್ಯಂಡ್ ಈ ಕಡೆ ಬರೋದಾದರೆ ಪಲ್ಯ ಆ್ಯಂಡ್ ಊರಿನಲ್ಲಿ ಮಾಡಿದಂತಹ ತುಪ್ಪ ಅಲ್ಲ, ಊರಿಂದ ತಂದು ಮಾಡಿದಂತಹ ತುಪ್ಪ, ಬೆಣ್ಣೆ ತಂದು ಮಾಡಿದಂಥ ತುಪ್ಪ. ನಿಂಗೆ ಬೇಡ ತುಪ್ಪ? ಸೊ ಇದು ಇವತ್ತಿನ ಲಂಚ್ ಗೈಸ್. ನಿನ್ನೆ ನೈಟ್ ಅಂತೂ ನಮ್ಮ ಕಸಿನ್ ಮನೆಗೆ ಹೋಗಿದ್ವಿ ಆಯಿತಾ. ಅಲ್ಲಿ ಮುದ್ದೆ, ಮಟನ್ ಸಾಂಬಾರು, ರೈಸಿಗೆ ಪಾಯಸ, ಅದಾದಮೇಲೆ ಇನ್ನೇನು ಸೊಪ್ಸಾರು, ಮೊಸರನ್ನ, ಸಾಂಬಾರಲ್ಲಿ. ಓ ಮೈ ಗಾಡ್, ಫುಲ್ಲು ನಮ್ಮ ಪ್ಯಾಂಟ್ ಸ್ವಲ್ಪ ಟೈಟ್ ಆಗ್ಬಿಟ್ಟೈತೆ. ಅದಕ್ಕೂ ಊಟಕ್ಕೂ ತಿಂದಿದ್ದು ನಡೆದಿದ್ದೀನಿ ನೆನ್ನೆಲ್ಲ ನಾನು. ಬಟ್ ನಾನು ಆಚೆ ಬಂದಾಗ ಚೆನ್ನಾಗಿ ತಿನ್ಬಿಡ್ತೀನಿ ಗೈಸ್. ಬಿಕಾಸ್ ಮನೇಲಿ ಹೆಂಗೋ ಕರಗಿಸ್ತೀವಿ. ಪ್ಲಸ್ ಇಲ್ಲಿ ನಮ್ಮ ಅತ್ತೆಲ್ಲ ಚೆನ್ನಾಗಿ ಮಾಡಿರ್ತಾರಲ್ವ ಸಾಂಬಾರು ಎಲ್ಲ. ನಾನು ಸೊ ನಂಗೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ಚೆನ್ನಾಗಿ ಊಟ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಆಚೆ ಟ್ರಿಪ್ಗೆ ಹೋದ್ರೂ ಅಷ್ಟೇ, ನಂಗೆ ಏನು ಬೇಕೋ ತಿಂತೀನಿ. ಬೆಳಗ್ಗೆ ಎದ್ದು ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟೆ ನಾನು. ಸೊ ಹಾಗಾಗಿ ಇವಾಗ ಚೆನ್ನಾಗಿ ಊಟ ಮಾಡೋಣ. ಬಿಸಿ ಬಿಸಿ ಊಟ ಚೆನ್ನಾಗಿದೆ. ನಂಗೆ ಈ ಥರ ಸಾಂಬಾರು ಮಾಡ್ಕೊಳಕ್ಕೆ ಬರಲ್ಲ ಆಯಿತಾ. ಅದಕ್ಕೆ ನಾನು ಅತ್ತೆ ಕೇಳಿ ಬಂದಾಗ ಮಾಡಿಸ್ಕೊಂಡ್ಬಿಡ್ತೇನೆ. ಒಂಥರ ಊರ್ ಟೇಸ್ಟ್ ಕೊಡುತ್ತಲ್ಲ. ತುಪ್ಪ ಹಿಂಗೆ ಅಷ್ಟಿಲ್ಲ, ತುಪ್ಪ ಹಾಕೊಂಡು ಅನ್ಸುತ್ತಲ್ಲೇ. ಯಾವ್ದು ಐಸ್ ಕ್ರೀಮ್ ಅದು? ಚಾಕ್ಲೇಟು. ಕೋಲ್ಡ್ ಜಾಸ್ತಿ ಐತಲ್ಲ, ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಊಟ ಆದ್ಮೇಲೆ ತಣ್ಣಗಿರೋದೇನೋ ತಿನ್ನೋಣ ಅಂತ. ತುಂಬ ಐಸಾಬಿಟ್ಟೆ ಇದೆ. ಏನಿದೆ? ತುಂಬ ಐಸಾಬಿಟ್ಟೆ ಇದೆ. ಕೋಲ್ಡ್ ಜಾಸ್ತಿ. ಯಾರು ತಂದ್ಕೊಟ್ಟಾಗಿದ್ದು? ಯಾರು ತಂದ್ಕೊಟ್ಟ? ಧನಂಜಯ ಅಂಕಲು. ಒಬ್ರು ಅಣ್ಣ ತಂದ್ಕೊಟ್ಟು ಹೋಗಿದ್ದಾರೆ. ಇವಾಗ ಸ್ನ್ಯಾಕ್ಸ್ಗೆ ಅಂತ ತಿಂತಾ ಇದೀಯಾ? ತಿಂತಿಲ್ಲ, ಇನ್ನ ಕುಯ್ತಾ ಇದೀವಿ. ಇವಳಿಗೆ ಹೇಳೋಗೋರು ರಮ್ಮ ನನ್ನ ಕೈಲಿ ಮಾಡಿಸ್ತಿದ್ದಾಳೆ. ಎನರ್ಜಿ ಇದೆ ತುಂಬಾ ಅಂತ. ಬೆಳಗ್ಗೆ ಡಂಬಲ್ಸ್ ಇರಲಿಲ್ಲ ಗೈಸ್, ನಾನು ಇದ್ರಲ್ಲಿ ವರ್ಕೌಟ್ ಮಾಡ್ತಿದ್ದೆ ಆ್ಯಕ್ಚುಲಿ. ಒಂಚೂರು ಎತ್ಕೋ, ಅಲ್ಸ್ಲೈನ್ ಕಾಣ್ತಿಲ್ಲ, ಕೈಯಲ್ಲಿ ಹಿಡ್ಕೋ. ಪರಮಾತ್ಮದೊಂದು ಆಡಿಯೋ ಬರುತ್ತೆ ಗೊತ್ತಾ? ಅರ್ಧ ಅಳ್ಸ್ಲೆಂಡ್ಗೆ ಒಬ್ಬನೇ ಜೇನುತುಪ್ಪ ಹಾಕೊಂಡು ಇಡೀ ಅಳ್ಸ್ಲೆಂಡ್ ತಿಂತಿದ್ದ, ಅದಕ್ಕೆ ಇವನಿಗೆ ಕರಡಿ ಅಂತ ಹೆಸರಿಟ್ಟಿದ್ರು. ಹಂಗೆ ಒಂದು 2-3 ಸಲ ತಿನ್ಬೇಕು ಅಂತ ಅನ್ಕೊಂತಾನೆ ಇದ್ದೆ. ಫೈನಲಿ ದೇವ್ರಿಗೆ ನನ್ನ ಮಾತು ಕೇಳಿಸಿದೆ, ಮ್ಯಾನಿಫೆಸ್ಟ್ ಆಗಿದೆ ಕಣೆ. ಚೆನ್ನಾಗಿದೆಯಾ ಟೇಸ್ಟು? ಗೈಸ್ ಇವತ್ತಿನ ಊಟ ಬಂದು ಸರಿ ಏನಂತ ಮರ್ತೇ ಹೋಯ್ತು. ಸೊ ಸೌತೆಕಾಯಿ ಈರುಳ್ಳಿ ರೆಡಿ ಇದೆ. ಆ್ಯಂಡ್ ಈ ಕಡೆ ಬಂದು ಸವೀಸ್ ಸ್ಪೆಷಲ್ ಚಿಕನ್ ಬಿರಿಯಾನಿ. ಆ್ಯಂಡ್ ಈ ಕಡೆ ಬಂದು ಚಿಕನ್ ಫ್ರೈ. ನಮ್ಮ ಮತ್ತೆ ಸೂಪರಾಗಿ ಅಂದರೆ ಸೂಪರಾಗಿ ಮಾಡ್ತಾರೆ, ಸಖತ್ ಘಮ ಘಮ ಅಂತಿರುತ್ತೆ ಯಾವಾಗಲೂ. ನಾನು ಸೊ ತಿನ್ನುವ. ಸೌತೆಕಾಯಿ ಎತ್ಕೋಚಿನ ಯಾರಿಗೆ ಮೊಟ್ಟೆ?
ಗೈಸ್ ಬಿಸಿ ಬಿಸಿ ಚಿಕನ್ ಆ್ಯಂಡ್ ಬಿರಿಯಾನಿ. ಟ್ರೆಕ್ಕಿಂಗ್ ಈ ವಯಸ್ಸಿನಲ್ಲಿ ಖಂಡಿತ ಆಗುತ್ತೆ. ಹಾರ್ಲಿಕ್ಸ್ ವಿನ್ನರ್ಸ್ ಪ್ಲಸ್ ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಪ್ರೋಟೀನ್ ನೊಂದಿಗೆ ಇದು ಮೂಳೆಯ ಬಲವನ್ನು ಉತ್ತಮವಾಗಿಸುತ್ತೆ. ಇದಾಗಿತ್ತು ಇವತ್ತಿನ ಡೇ ವಿಡಿಯೋ. ಹೋಪ್ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ಸಿಗ್ತೀನಿ ನನ್ನ ಮುಂದಿನ ಇನ್ನೊಂದು ಯಾವ್ದಾದ್ರು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ದಯವಿಟ್ಟು ಈ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಓಕೆನಾ? ಥ್ಯಾಂಕ್ ಯು ಮತ್ತೊಮ್ಮೆ. ಗುಡ್ ನೈಟ್, ಟೇಕ್ ಕೇರ್, ಬೈ ಗೈಸ್.